ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ ವಿತ್ ಸಮ್ಮು ಚಾನಲ್. ಇವು ನೋಡ್ರಿ ಏನಂತಂದ್ರೆ ಕ್ಯಾಪ್ಸಿಕಮ್ ರೀ. ನೋಡ್ರಿ ಇವಕ್ಕೆ ಇದ್ರಾಗ 3 ಕಲರ್ ಬರ್ತಾವಲ್ರಿ, ಯೆಲ್ಲೋ, ರೆಡ್, ಗ್ರೀನ್. ಇವತ್ತು ನಾ ಇವನ್ನ ತೊಗೊಂಡೇನಿ. ಇವು ಸಣ್ಣ ಅದಾವಲ್ರಿ, ಜವಾರಿ ಕ್ಯಾಪ್ಸಿಕಮ್ ರೀ. ಇದು ಡೊಣ್ ಮೆಣಸಿಕಾಯಿ ಅಂತಾರಲ್ಲ ಇದ್ರದ್ದು ನಾವು ಇವತ್ತು ಫ್ರೈ ಮಾಡೂನು. ಇದನ್ನು ಮೊದ್ಲೇಕೈತಲ್ರಿ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡು ಇದನ್ನೈತಲ್ರಿ ಇದ್ರೊಳಗಿನ ಬೀಜ ಬೇಕಾದ್ರೆ ತಕ್ಕೋಬೋದು. ಬೇಡ ಭಾಳ ಖಾರ ಇಲ್ಲ ಅಂತಂದ್ರೆ ಹಂಗೆ ಬಿಡ್ಬೋದು. ಒಂದ್ರಾಗ 4 ಭಾಗ ಮಾಡೋಣ್ರಿ. ಹೆಂಗಂತ ತೋರಿಸ್ತೇನೆ ನೋಡ್ರಿ. ಈಗ ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಇದ್ರೊಳಗೆ ಹಿಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಇದು 2 ಭಾಗ ಆತು. ಈಗ ಹಿಂಗೆ ನೋಡ್ರಿ, ಇಷ್ಟು 4 ಭಾಗ ಮಾಡ್ಕೊಂಡೆ ಇದ್ರಾಗಿನ ಬೀಜ ಅದಾವಲ್ರಿ, ಇವ್ನು ಬೇಕಾದ್ರೆ ತಕ್ಕೋಬೋದು, ಬ್ಯಾಡ ಅಂತಂದ್ರೆ ಬಿಟ್ಕೋಬೋದು. ಆಮೇಲೆ ಐತಲ್ರಿ ಇವನ್ನ ಅಷ್ಟು ಈ ರೀತಿ ಕಟ್ ಮಾಡ್ಕೊಂಡು ಆದ್ಮೇಲೆ ಐತಲ್ಲ ಇದಕ್ಕೆ ಸಣ್ಣ ಉಪ್ಪು ಇರ್ತೈತಲ್ರಿ, ಅದನ್ನು ಈ ರೀತಿ ತುಂಬ್ಕೋಬೇಕು ನೋಡ್ರಿ. ಭಾಳ ಖಾರ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಖಾರ ಇತ್ತಂದ್ರೆ ಏನಿಲ್ಲ, ಸ್ವಲ್ಪ ಹಾಕ್ಕೊಂಡು ಇವನ್ನ ಎಷ್ಟು ಹಿಂಗೆ ಕಟ್ ಮಾಡ್ಕೊಂಡು ತುಂಬ್ಕೊಂಡು ಇಟ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾ ಇವನ್ನ ಈ ರೀತಿ ಎಲ್ಲ ತುಂಬ್ಕೊಂಡು ಇಟ್ಕೊಂಡೇನಿ. ಕಟ್ ಮಾಡ್ಕೊಂಡು ಮೊದ್ಲಿಗೆ ಸ್ವಚ್ಛಗೆ ತೊಳೆದು ಆಮೇಲೆ 4 ಭಾಗ ಮಾಡ್ಕೊಂಡು ಹಿಂಗೆ ಉಪ್ಪು ಒಂದು ಸ್ವಲ್ಪ ಉದುರ್ಸ್ಕೊಂಡು ಇಟ್ಕೊಂಡೇನ್ರಿ. ಇದನ್ನು ಫ್ರೈ ಮಾಡೋಣಂತ ಬರ್ರಿ, ನೋಡೋಣ ಹೆಂಗೆ ಫ್ರೈ ಮಾಡೋದಂತ ಹೇಳಿ. ನೋಡ್ರಿ, ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೇನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಏನ್ರಿ 2-3 ಚಮಚೆ. ಈಗ ಐತಲ್ಲ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು. ಜೀರಿಗೆ ಹಾಕೊಂಡ್ಮೇಲೆ ಇವನ್ನ ಉಪ್ಪು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಡೊಣ್ ಮೆಣಸಿಕಾಯನ್ನ, ಅವನ್ನ ಹಾಕ್ಕೊಳ್ಳೋಣಂತ. ಈಗ ಇವನ್ನ ಕೈ ಆಡ್ಸ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಈಗ ಐತಲ್ರಿ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಇದಕ್ಕೆ ಏನು ಮಾಡೋಣ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡೋಣ ಒಂದು 5 ನಿಮಿಷ. ಅಂತಂದ್ರೆ ಅದೇನಾಕೈತಂದ್ರೆ ಚೆಂದಂಗೆ ಫ್ರೈ ಹಾಕವ್ರಿ ಲಗೇಜ್. ಅದ್ರ ಸಲುವಾಗಿ ಒಂದು ಲಿಡ್ ಕ್ಲೋಸ್ ಮಾಡೋಣ ಒಂದು 5 ನಿಮಿಷ. ಆಮೇಲೆ ಇದನ್ನು ನೋಡೋಣಂತ. ನೋಡಿರಿ, ಫ್ರೈ ಆಗಕತ್ತಾವ. ಇನ್ನೂ ಫ್ರೈ ಆಗ್ಬೇಕ್ರಿ ಇವ. ಮತ್ತೆ ಲಿಡ್ ಕ್ಲೋಸ್ ಮಾಡೋಣ. ನೋಡಿರಿ, ಇಷ್ಟು ಫ್ರೈ ಆಗ್ಯಾವ. ಈಗ ಇನ್ನೂ ಫ್ರೈ ಆಗ್ಬೇಕ್ರಿ ಇವ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವ ಜೀರಿಗೆ ಹೊತ್ತಿದ್ರು ಸತಕ್ಕೆ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವ್ರಿ. ಎಲ್ಲರೂ ನೋಡ್ರಿ, ಟ್ರೈ ಮಾಡಿರಿ ಈ ರೆಸಿಪಿ ಒಮ್ಮೆ. ಇದು ಕಡಕ್ ರೊಟ್ಟಿ ಆತ, ಬಿಸಿ ರೊಟ್ಟಿ ಆತ, ಅದ್ರ ಜೊತೆ ಸೈಡ್ ಡಿಶ್ಶಾಗೆ ತಿನ್ನಕ್ಕೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತಂತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗಬೇಡ್ರಿ. ನೋಡಿರಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವು ಜವಾರಿ ಡೊಣ್ ಮೆಣಸಿಕಾಯಿ ಅದಾವಲ್ಲ, ಅದ್ರ ಸಂಬಂಧ ಸ್ವಲ್ಪ ಖಾರ ಜಾಸ್ತಿ ಇರ್ತೈತಿ. ಸ್ವಲ್ಪ ಉಪ್ಪು ಜಾಸ್ತಿನ ಹಾಕ್ಕೊಂಡಿರ್ಬೇಕು ರೀ ಇದಕ್ಕೆ. ಅದ್ರಾಗ ಏನಾದ್ರು ಕಡಿಮೆ ಆಗಿತ್ತಂದ್ರೂ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಉದುರಿಸ್ಕೋಬೋದು. ನೋಡಿರಿ ಹೆಂಗೆ ಕಾಣಕತ್ತೈತೆ ಅಂಥೇಳಿ. ನೋಡಿರಿ, ಈ ರೆಸಿಪಿ ಏನಾರು ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಎಲ್ಲರೂ ಲೈಕ್, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತು ಯಾವ ರೆಸಿಪಿ ನಿಮಗೆ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾ ಆ ರೆಸಿಪಿ ಮಾಡಿ ತೋರಿಸ್ತೀನಿ. ನೋಡಿರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ, ಸಾಫ್ಟು ಆಗ್ಯಾವ. ನೋಡಿರಿ, ಬಿಸಿ ರೊಟ್ಟಿ ಆತ, ತೆಳ್ಳನ್ನು ರೊಟ್ಟಿ ಇರ್ತೈತಲ್ರಿ, ಖಡಕ್ ರೊಟ್ಟಿ ಜೋಳದ್ದು, ಅದ್ರ ಜೊತೆ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಎಲ್ಲರೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗೈತೆ ಅಂತೇಳಿ ಹೇಳೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೇನಾದ್ರು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮದು ವಿಡಿಯೋ ನೋಡಿರಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.